ಪಾಂಡವರು ಮಾಡ್ತಾರೆ ಸರಿನೇ ಇರಬಹುದು, ಅದು ಧರ್ಮಯುದ್ಧವೂ ಇರ್ಬೋದು. ಆದರೆ ಆ ಧರ್ಮಯುದ್ಧಕ್ಕೂ ಕೂಡ ಒಂದಷ್ಟು ರಿಪರ್ಕಷನ್ಸ್ ಇರುತ್ತೆ. ಈಗ ಹಿಂಸಾತ್ಮಕವಾದ ಯಾವುದೇ ಚಟುವಟಿಕೆ ಅಂತ ಬಂದ್ರೂ, ಅದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ರು ಕೆಟ್ಟ ಉದ್ದೇಶಕ್ಕಾಗಿ ಮಾಡಿದ್ರು ಅದರ ಸೈಡ್ ಎಫೆಕ್ಟ್ಗಳು ಖಂಡಿತ ಇದ್ದೇ ಇರುತ್ತೆ. ಅಂದರೆ ಅಮಾಯಕರು, ಸಂಬಂಧ ಪಡೆದೇ ಇರೋರಿಗೆ ನೋವು, ಸಾವು ಎಲ್ಲವೂ ಕೂಡ ಆಗುತ್ತೆ. ಯುದ್ಧದ ಅನಂತರವೂ ದ್ರೌಪದಿಗೆ ಒಂದು ದೊಡ್ಡ ನ್ಯಾಯವೇ ಆಗೋಯ್ತು. ಇನ್ನೂ ದೊಡ್ಡ ನ್ಯಾಯ ಆಗೋಯ್ತು ಅದು. ಯಾಕಂದ್ರೆ ಅದನ್ನು ಮರಿಬೋದಾಗಿತ್ತು, ಇದನ್ನು ಮರೆಯೋಕ್ಕಾಗಲ್ಲ. ಇದನ್ನು ಮರೆಯೋಕ್ಕಾಗಲ್ಲ ಅನ್ನೋ ಥರ ಆಯಿತು. ಇವತ್ತು ಯಾವ ವಿಷಯವೂ ಇಲ್ಲ, ನಿಶ್ಚಿಂತವಾಗಿ ಅವನು ಮಲಗಿದ್ದಾನೆ ಅಂತ ಹೊತ್ತಿನಲ್ಲಿ ಇವನು ನಿಂತ್ಕೊಂಡಿದ್ದಾನೆ. ಹೋಗಿ ನಿಂತ ಅಶ್ವತ್ಥಾಮ ಅವನಿಗೆ ಒದಿತಾನೆ. ಅವನು ಏಳೋ ಪ್ರಯತ್ನ ಮಾಡ್ತಾ ಇರುವಾಗಲೇ ಅಶ್ವತ್ಥಾಮ ಅವನ ಕೂದಲಿಗೆ ಕೈ ಹಾಕಿ ಎಳೆದು ನೆಲಕ್ಕೆ ಬೀಳಿಸ್ತಾನೆ. ಮಂಚದ ಮೇಲಿನಿಂದ ನೆಲಕ್ಕೆ ಬೀಳಿಸ್ತಾನೆ. ತುಂಬ ಸಣ್ಣ ಅದಾದ ಧ್ವನಿ ಇಲ್ಲ, ಕುತ್ತಿಗೆ ಒತ್ತಿಡ್ಕೊಂಡಿದ್ದಾನಲ್ಲ. ಅವನು ಹೇಳ್ತಾನೆ, ಆಚಾರ್ಯ ಪುತ್ರ ಅಂತ ಸಂಬೋಧನೆ ಮಾಡಿ, ಶಸ್ತ್ರದಿಂದ ಕೊಲ್ಲು ನನ್ನನ್ನು ಅಂತ ಹೇಳ್ತಾನೆ. ಆದರೆ ಆಯುಧದಿಂದ ಕೊಂದರೆ ಅದು ಯುದ್ಧ ಅಂತ ಕರೆಸಿಕೊಳ್ಳೋದ್ರಿಂದ ನೇರವಾಗಿ ಅವನಿಗೆ ಸ್ವರ್ಗ ಸಿಗತ್ತೆ. ಅದು ಎಷ್ಟು ಕ್ಷೀಣವಾಗಿತ್ತಂತೆ ಅವನ ಧ್ವನಿ ಅಂದರೆ ಕೇಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಕೇಳಿಸ್ತಂತೆ ಅಶ್ವತ್ಥಾಮನಿಗೆ. ತಡೆಯೋದಿರಲಿ, ಕೂಗೋಕ್ಕೆ ಕೂಡ ಆಗದೆ ಇರೋಷ್ಟು ಭಯಾನಕವಾಗಿತ್ತು ಅಶ್ವತ್ಥಾಮನ ಆ ಸಂಹಾರ. ಈಗ ಮೊದಲಿಗಿಂತ ಇನ್ನೂ ಭೀಕರವಾಗಿ ಕಾಣಿಸ್ತಾ ಇದ್ದ ಅಂತ ಸಂಜಯ ಹೇಳ್ತಾನೆ. ಯಾಕೆಂದರೆ ಮೈಡಿ ರಕ್ತಸಿಕ್ತವಾಗಿತ್ತು. ಆಮೇಲೆ ಕೈಯಲ್ಲಿ ಆ ಖಡ್ಗ ಹಿಡಿದಿದ್ದ. ಆ ಖಡ್ಗ ಕೂಡ ಹೇಗಿತ್ತು ಅಂತಂದರೆ, ಒಬ್ಬೊಬ್ಬರಿಗೆ ಹಾಕಿ ಸೀಳಿ ಎಳಿತಿದ್ನಲ್ಲ, ಅದೂ ಕೂಡ ಕೆಂಪು. ಅದರಲ್ಲಿ ಅವನು ಹೀಗೆ ಹಿಡಿದ್ರೆ ಅದರಿಂದ ರಕ್ತ ಸುರಿತಾ ಇರ್ತಾ ಇತ್ತು ಖಡ್ಗದಿಂದ. ಅತ್ಯಂತ ಭಯಂಕರವಾಗಿ ಕಾಣಿಸ್ತಾ ಇದ್ದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಾವು ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ರಕ್ತರಾತ್ರಿ ಈ ಒಂದು ಅಧ್ಯಾಯಕ್ಕೆ. ಈ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ, ಒಂದು ಸುದೀರ್ಘ ಅಂತರದ ನಂತರ ನಾವು ಮತ್ತೆ ವಾಪಸ್ಸಾಗಿದ್ದೀವಿ. ನಾನು ನನ್ನ ಈವೆಂಟಲ್ಲಿ ಬ್ಯುಸಿಯಾಗಿದ್ದೆ, ಸರ್ ಕೂಡ ತಮ್ಮ ಟ್ರಾವೆಲಲ್ಲಿ ಬ್ಯುಸಿಯಾಗಿದ್ದರು. ಆದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲ್ಯಾನ್ ನಾವು ಅಂದ್ಕೊಂಡಂಗೆ ಆದರೆ ನಾವು ತುಂಬ ಸತತವಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಎಪಿಸೋಡ್ಗಳನ್ನ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಕರೆಕ್ಟಾ ಸರ್? ಹೌದು. ಸೊ ಅಂದಹಾಗೆ ಎಲ್ಲಿ ಹೋಗಿದ್ರಿ ಸರ್ ನೀವು? ನಾನು ಜಮಖಂಡಿಗೆ ಹೋಗಿದ್ದೆ. ಓಕೆ. ಹೆಚ್ಚು ದಿನ ಹೋಗಿದ್ದೆ ಅಲ್ಲಿಗೆ, ಮತ್ತು ಬೇರೆ ಬೇರೆ ಕಡೆಗೂ ಸುತ್ತಿದ್ದೆ. ಓಕೆ ಓಕೆ ಓಕೆ. ಜಮಖಂಡಿನಲ್ಲಿ ಎಷ್ಟು ದಿನ ಇದ್ರಿ ಸರ್? ಅಲ್ಲಿ 10 ದಿವಸ ಇದ್ದೆ. ಓ ನೈಸ್. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋಗ್ತಾರೆ ಅಂತೇಳಿ ನಮಗೆ ಪರ್ಸನಲಿ ಖುಷಿ ಆಗುತ್ತೆ. ಅದೆಲ್ಲ ಕರ್ನಾಟಕ ಜನ ನೋಡ್ತಾ ಇರೋದ್ರಿಂದ ಇಲ್ಲೂ ಕೂಡ ನೀವು ಇರಬೇಕು ಅಂತ ನಮ್ಮ ಒಂದು ವಿನಂತಿ. ಅಷ್ಟು ಹೇಳ್ತಾ ನಾನು ಕಳೆದ ಸಂಚಿಕೆಯನ್ನು ಸ್ವಲ್ಪ ರೀಕ್ಯಾಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಅದಾದ ನಂತರ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸೋಣ. ಕಳೆದ ಸಂಚಿಕೆ ನೋಡಿದಿರೋ ದಯವಿಟ್ಟು ನೋಡಿ, ಭಾಳ ಚೆನ್ನಾಗಿದೆ ಅದು. ಅಕಸ್ಮಾತ್ ನೋಡಿಲ್ಲ ಅಂದರೆ ಈಗ ಇದು ನೋಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ರೀಕ್ಯಾಪ್ ಮಾಡೋದಾದರೆ, ಅತ್ಯಂತ ಪ್ರಖ್ಯಾತ ಅಥವಾ ಅತ್ಯಂತ ಕುಖ್ಯಾತ ಮಹಾಭಾರತ ಎಪಿಸೋಡ್ಗಳಲ್ಲಿ ಪ್ರಾಯಶಃ ನಂಬರ್ 1 ಅಂದರೆ ಇದೇ ಅನಿಸುತ್ತೆ. ಅದು ಯಾವುದು ಅಂದರೆ, ಈಗ ನಾವು ಉಪಪಾಂಡವರ ಕಗ್ಗೊಲೆ ಏನಾಗುತ್ತೆ, ಆ ಒಂದು ರಕ್ತರಾತ್ರಿ, ಅದು ಅತ್ಯಂತ ಬರ್ಬರ ಘಟನೆಗಳು ಇದಕ್ಕಿಂತ ಮುಂಚೆ ನಡೆದಿವೆ. ಆದರೆ ಈ ಥರದ ಘಟನೆ ಮಹಾಭಾರತದಲ್ಲಿ ಪ್ರಾಯಶಃ ನಡೆದಿಲ್ಲ. ಮಲಗಿಕೊಂಡವ್ರನ್ನ ಹೋಗಿ ಕೊಲೆ ಮಾಡುವಂಥದ್ದು ಇದೆಯಲ್ಲ, ಅದು ಪ್ರಾಯಶಃ ಅದು ಬೇರೆ ಬೇರೆ ನೆಲೆಗಟ್ಟಲ್ಲಿ ಅದನ್ನು ನಾವು ಯೋಚನೆ ಮಾಡಬಹುದು. ಬಟ್ ಅದ್ರ ಚರ್ಚೆ ಸುಮಾರಾಗಿದೆ ಇದಕ್ಕಿಂತ ಮುಂಚೆ, ನೀವು ಅದನ್ನು ಗಮನಿಸಿರ್ಬೋದು. ಯಾಕೆಂದರೆ ಅಲ್ಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಯೇ ಆ ನಿರ್ಧಾರವನ್ನು ಅಶ್ವತ್ಥಾಮ ಕೈಗೊಳ್ತಾನೆ. ಆಮೇಲೆ ಶಿವ ಎದುರುಗಡೆ ಬರ್ತಾನೆ, ಶಿವನ ಉಪಾಸನೆ ಮಾಡಿ ಆತನನ್ನು ಒಲಿಸ್ಕೊಂಡು ಮುಂದೆ ಬಂದು ದೃಷ್ಟದ್ಯುಮ್ನ ಎದುರುಗಡೆ ನಿಂತ್ಕೊಂಡಿರೋದನ್ನು ನಾವು ನೋಡಿದ್ವಿ. ಸರ್, ಈ ಕಾರ್ಯಕ್ರಮ ಅಂದರೆ ಈ ಸಂಚಿಕೆ ಶುರು ಮಾಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಬೇರೆನೂ ಚರ್ಚೆ ಬೇರೆ 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 ಮಹಾಭಾರತಗಳಲ್ಲಿ ಬೇರೆ ಬೇರೆ ಥರ ಬಂದಿದೆಯಾ ಸರ್, ಅಥವಾ ಹೇಗೆ, ಅದ್ರ ಬಗ್ಗೆ ಏನಾದರೂ? ಇಲ್ಲ, ಈ ಕಥೆ ಹೀಗೆ ಹೋಗಿದೆ. ಸಾಧಾರಣ ಎಲ್ಲ ಕಡೆಗೂ ಈ ಕಥೆ ಹೀಗೆ ಹೋಗಿದೆ. ಓಕೆ. ಅಂದರೆ ಬಹಳ ಗಮನ ಸೆಳೆದ ಘಟನೆಗಳಲ್ಲಿ ಒಂದು, ನೀವು ಹೇಳಿದಾಗೆ ಭಾರಿ ಚರ್ಚೆಗಳು ಅಂದರೆ ಅದರ ಬಗ್ಗೆ ಒಂದು ಬರ್ಬರ ಅಂತ ನೀವು ಹೇಳಿದ್ರಲ್ಲ, ಅದೇ ತರಹ ನಡೆದಿದೆ ಅಂತ. ಅಂದರೆ ಒಂದು ಯುದ್ಧ ಅಂತ ನಿಶ್ಚಯಿಸಿ ಹೊರಟಾಗ ಬೇರೆ ಬೇರೆ ಥರದ ಯುದ್ಧ ನಿಯಮಗಳನ್ನು ಮುರಿದಿರೋದು ಇವುಗಳೆಲ್ಲ ಬೇರೆ. ಆದರೆ ಮಲಗಿದಾಗ ಆಕ್ರಮಣ ಅಂತ ಅನ್ನೋದು ಸಾಧಾರಣವಾಗಿ ಮಹಾಭಾರತದಲ್ಲಿ ನಡೆದಿಲ್ಲ. ಮಹಾಭಾರತದಲ್ಲಿ ಎಲ್ಲೂ ಕೂಡ ಅಂಥ ಉಲ್ಲೇಖಗಳು ಸಿಗೋಲ್ಲ. ಇವರಲ್ಲಿ ಯಾವುದೋ ಕಥೆಯನ್ನು ಹೇಳುವಾಗ, ಯಾರ್ದೋ ಕಥೆಯನ್ನು ಹೇಳುವಾಗ ಬೇರೆ. ಆದರೆ ಇಲ್ಲಿ ಧೃತರಾಷ್ಟ್ರನ ಮಕ್ಕಳು, ಪಾಂಡುವಿನ ಮಕ್ಕಳು, ಈ ಕಥೆ ಏನು ಸಾಕ್ತಾ ಇದೆ, ಇದರಲ್ಲೆಲ್ಲೂ ಈ ಥರದ ರಾತ್ರಿಯ ಆಕ್ರಮಣ, ದಾಳಿ, ಸಂಹಾರ ಅನ್ನೋದೆಲ್ಲ ನಡೆದೇ ಇಲ್ಲ. ಯುದ್ಧಕ್ಕೆ ಅಂತ ಸನ್ನದ್ಧ ಆದಾಗ ನಿಯಮ ಮುರಿದಿರುವ ಅಂಶಗಳು ಮಾತ್ರ ಸಿಗತ್ತೆ. ಆಮೇಲೆ ಒಂದ್ಸಲ ನೀವು ಮುಂಚೆ ಹೇಳಿದ್ರಿ ಅಂತ ಅನ್ಕೋತೀನಿ,
ಅದು ಅದು ಒಂದು ಸಲ ಸುಮ್ಮನೆ ನೆನಪು ಬರ್ತಾ ಇದೆ ನನಗೆ. ಅಂದರೆ ದ್ರೌಪದಿಯ ಒಂದು ಗತಿ ಇದಾದ ನಂತರ ದ್ರೌಪದಿ ರಿಯಾಕ್ಷನ್, ಅಂದರೆ ಉಪಪಾಂಡವರ ಕೊಲೆ ಆದ ನಂತರ, ಅಂದರೆ ಅಲ್ಲೊಂದು ತಪ್ಪಾಗಿದೆ, ಆ ತಪ್ಪಿಗೆ ಅಂದರೆ ಕೌರವರು ತಪ್ಪು ಮಾಡಿದ್ದಾರೆ, ಹೀಗಾಗಿ ಇವರು ಆ ಒಂದು ಯುದ್ಧವನ್ನು ಮಾಡಿದರು ಅಥವಾ ಯುದ್ಧ ಸಾರಬೇಕಾಯಿತು, ಅದು ಅನಿವಾರ್ಯ, ಅದು ಧರ್ಮ ಕೂಡ ಹೌದು, ಆದರೂ ಕೂಡ ಅದರಿಂದ ಕೂಡ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಒಂದು ನೀವು ಸರಿನೇ ಇರ್ಬೋದು, ಪಾಂಡವರು ಮಾಡ್ತಾರೆ ಸರಿನೇ ಇರಬಹುದು, ಅದು ಧರ್ಮಯುದ್ಧವೂ ಇರ್ಬೋದು, ಆದರೆ ಆ ಧರ್ಮಯುದ್ಧಕ್ಕೂ ಕೂಡ ಒಂದಷ್ಟು ರಿಪರ್ಕಷನ್ಸ್ ಇರುತ್ತೆ. ಅದಕ್ಕೂ ಅಂದರೆ ನೀವು ಮಾಡ್ತದ್ದು ಸರಿ ಅಂತ ಹೇಳಿಲ್ಲ, ಸರಿನೇ ಆಗುತ್ತೆ ಅಂತ ಏನಿಲ್ಲ ಸರ್. ಅದು ಹೇಗೆ ಅಂದರೆ ಈಗ ತುಂಬ ಇದರ ರೋಗಗಳು, ಉದಾಹರಣೆಗೆ ಕ್ಯಾನ್ಸರ್ ಇದೆಯಲ್ಲ ಸರ್, ಈ ಕ್ಯಾನ್ಸರ್ ಬಂದಾಗ ಕ್ಯಾನ್ಸರ್ ಕ್ಯೂರಿಗಾಗಿ ಅಂತ ಹೊರಟಾಗ ಅದರ ಸೈಡ್ ಎಫೆಕ್ಟ್ಗಳೆಲ್ಲ ಸಾಕಷ್ಟು ಇರುತ್ತೆ. ಈಗ ಈ ಸೈಡ್ ಎಫೆಕ್ಟ್ಗಳನ್ನು ಸಾಧ್ಯವಾದಷ್ಟು ವಿಜ್ಞಾನ ಹುಡುಕ್ತಾ ಇದೆ, ಅಂದರೆ ಸೈಡ್ ಎಫೆಕ್ಟ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ. ಆದರೆ ಅದು ಏಕಾಏಕಿ ಆಗು ಹೋಗಲ್ಲ. ಹಾಗೆ ಈಗ ಹಿಂಸಾತ್ಮಕವಾದ ಯಾವುದೇ ಚಟುವಟಿಕೆ ಅಂತ ಬಂದ್ರೂ, ಅದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ರು ಕೆಟ್ಟ ಉದ್ದೇಶಕ್ಕಾಗಿ ಮಾಡಿದ್ರು ಅದರ ಸೈಡ್ ಎಫೆಕ್ಟ್ಗಳು ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಯುದ್ಧ ಅನ್ನೋದು ಒಳ್ಳೆಯ ಕಾರಣಕ್ಕಾಗಿಯೇ ನಡೆದ್ರು ಅದರಿಂದ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಜನಕ್ಕೆ ಸಮಸ್ಯೆಗಳು ಅನ್ನೋದು ಆಗದೇ ಇರೋದೇ ಇಲ್ಲ. ಅದು ಇಲ್ಲಿ ಕಾಣಿಸುತ್ತೆ ನಮಗೆ. ಈಗ ಈ ಯುದ್ಧ ನಡಿಬೇಕಾಗಿತ್ತು ಅನ್ನೋದನ್ನು ಒಪ್ಪಿಕೊಂಡ ಮೇಲೂ ಯಾರಿಗೂ ಏನೂ ಆಗಲೇ ಇಲ್ವಾ ಇದರಿಂದ ನಷ್ಟ ಅಂತ ಅಂದರೆ ಹಂಗಾಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಮಾಯಕರು, ಸಂಬಂಧ ಪಡೆದೇ ಇರೋರಿಗೆ ನೋವು, ಸಾವು ಎಲ್ಲವೂ ಕೂಡ ಆಗುತ್ತೆ. ಆಮೇಲೆ ನೀವು ದ್ರೌಪದಿ ಹೆಸರು ಪ್ರಸ್ತಾಪ ಮಾಡಿದಾಗ, ಈಗ ದ್ರೌಪದಿಗಾದ ಅನ್ಯಾಯದ ಮೇಲೆ ಯುದ್ಧ ನಡೀತು ಅಂತ ಆದರೆ, ಯುದ್ಧದ ಅನಂತರವೂ ದ್ರೌಪದಿಗೊಂದು ದೊಡ್ಡ ಅನ್ಯಾಯವೇ ಆಗೋಯ್ತು, ಇನ್ನೂ ದೊಡ್ಡ ಅನ್ಯಾಯ ಆಗೋಯ್ತು. ಅದು ಯಾಕಂದ್ರೆ ಅದನ್ನು ಮರಿಬೋದಾಗಿತ್ತು, ಇದನ್ನು ಮರೆಯೋಕ್ಕಾಗಲ್ಲ ಅನ್ನೋ ಥರ ಆಯ್ತು ಅದು ಅಂತ. ಹಾಗಾಗಿ ಇದು ಅನಿವಾರ್ಯ ಸಂಗತಿ. ಇದು ಅಂದರೆ ಇದನ್ನು ತಡೆಗಟ್ಟೋದು ತುಂಬ ಕಷ್ಟ ಆಗುತ್ತೆ. ಈ ಸೈಡ್ ಎಫೆಕ್ಟ್ ಅಂದಾಗ ಬೈ ಪ್ರಾಡಕ್ಟ್ ಅಂತ ಕೂಡ ಬರುತ್ತೆ. ಈಗ ಫ್ಯಾಕ್ಟ್ರಿನಲ್ಲಿ, ನಾನು ಶುಗರ್ ಫ್ಯಾಕ್ಟ್ರಿ ಆವರಣದಲ್ಲಿ ಬೆಳೆದಿರೋದ್ರಿಂದ, ಶುಗರ್ ಫ್ಯಾಕ್ಟ್ರಿನಲ್ಲಿ ಕಬ್ಬು ಹಾಕಿದರೆ ಕಬ್ಬಿನ ರಸ ಬಂದು ರಸದಿಂದ ಸಕ್ಕರೆಯನ್ನು ತಯಾರು ಮಾಡ್ತೀವಿ. ಆದರೆ ಆ ಪಾಕದಲ್ಲಿ ಕೆಳಗಡೆ ಉಳಿಯುವಂಥ ಒಂದು ದ್ರವ ಇರುತ್ತೆ, ಆ ದ್ರವದಿಂದ ಅರಕ್ ಮಾಡ್ತಾ ಅಂದರೆ ಸ್ಪಿರಿಟ್ ಮಾಡಿ ಅದು ಮದ್ಯಪಾನ ಆಗುತ್ತೆ. ಒಂದು ಕಡೆ ಸಕ್ಕರೆ ಆದರೆ ಇನ್ನೊಂದು ಕಡೆ ಮದ್ಯ ಆಗುತ್ತೆ. ಅದನ್ನೀಗ ಸುಮಾರು ಫ್ಯಾಕ್ಟ್ರಿಗಳು ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಕೆಲಸ ಅಂತಂದಾಗ, ಒಂದು ಪ್ರೊಸೆಸ್ ಅಂತಂದಾಗ ನೇರ ಪರಿಣಾಮ ಒಂದಿದ್ರೆ ನಮಗೆ ಗೊತ್ತಿರಲಾರ್ದಂಥ ಇನ್ನೊಂದು ದುಷ್ಪರಿಣಾಮ ಅಥವಾ ಸತ್ಪರಿಣಾಮ ಎರಡೂ ಆಗುತ್ತೆ. ಸೊ ಅಷ್ಟು ಹೇಳ್ತಾ ವಾಪಸ್ ಬರೋದಾದರೆ ಸರ್, ದೃಷ್ಟದ್ಯುಮ್ನ ಎದುರು ಅಶ್ವತ್ಥಾಮ ಬಂದು ನಿಂತಿದ್ದಾನೆ. ಅಶ್ವತ್ಥಾಮನಿಗೆ ಮಲಗಿದ ದೃಷ್ಟದ್ಯುಮ್ನ ಕಾಣಿಸಿದ್ದಾನೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಮುಗಿಸುವಾಗ ಅದರ ಇದು ಹೇಗಿತ್ತು ಅಂತ ವ್ಯಾಸರು ಹೇಳಿದ್ದನ್ನು, ಸಂಜಯ ಮೂಲಕ ಹೇಳಿದ್ದನ್ನು ನೋಡಿದ್ವಿ. ಅಂದರೆ ಒಂದು ಒಳ್ಳೆಯ ಅಂತಃಪುರದ ಕೋಣೆ ಇತ್ತು, ಒಳ್ಳೆಯ ಮಂಚ, ಅದು ಅಲಂಕಾರಗೊಂಡಿತ್ತದು. ಅಲ್ಲಿ ಅವನು ಅಕುತೋ ಭಯಂ ಅಂತ, ಅಂದರೆ ಒಂದು ಚೂರು ಯೋಚನೆ ಇಲ್ಲದೆ ನಿಶ್ಚಿಂತನಾಗಿ ಮಲಗಿದ್ದ. ಯಾಕೆಂದರೆ ಯುದ್ಧ ಮುಗಿದಿದೆ, ಇನ್ನೇನು ಅದರ ಯೋಚನೆ ಇಲ್ಲ, ಚಿಂತೆ ಇಲ್ಲ. ಈಗ ಭಯ ಇತ್ತು ಅಂತ ಅಲ್ಲ, ಚಿಂತೆ ಅಂತೂ ಇದ್ದೇ ಇರತ್ತೆ. ಯಾಕೆಂದರೆ ಅವನು ಸೇನಾಧಿಪತಿ ಬೇರೆ ಆಗಿದ್ದ. ಹಾಗಾಗಿ ನಾಳೆ ಏನು ಅನ್ನೋದು ಒಂದು ಇದ್ದೇ ಇರ್ತಿತ್ತು. ಸಾಧಾರಣ ಅರ್ಧರಾತ್ರಿಯವರೆಗೆಲ್ಲ ನಾಳಿನ ವಿಷಯ ಎಷ್ಟೋ ಸಲ ಚರ್ಚೆ ಮಾಡ್ಕೋತಾ ಇದ್ರು. ಹಾಗಾಗಿ ಅದೊಂಥರ ನಿದ್ರೆ ಅಂದರೆ ನಿದ್ರೆ ಅಲ್ಲದ ತರಹದಲ್ಲಿ ಹಿಂದಿನ ದಿನದವರೆಗಿನ ನಿದ್ದೆ ನಡೆದಿದೆ. ಇವತ್ತು ಯಾವ ವಿಷಯವೂ ಇಲ್ಲ, ನಿಶ್ಚಿಂತವಾಗಿ ಅವನು ಮಲಗಿದ್ದಾನೆ. ಅಂತ ಹೊತ್ತಿನಲ್ಲಿ ಇವನು ನಿಂತ್ಕೊಂಡಿದ್ದಾನೆ. ಹೋಗಿ ನಿಂತ ಅಶ್ವತ್ಥಾಮ ಅವನಿಗೆ ಒದಿತಾನೆ. ಪ್ರಾಬೋಧಯತ ಪಾದೇನ ಶಯನಸ್ಥಂ ಮಹೀಪತೆ, ಮಲಗಿದ್ದವನನ್ನು ಕಾಲಿನಲ್ಲಿ ಒದಿತಾನೆ. ನಾವು ಈ ಥರದ ಅಂದರೆ ಎಕ್ಸ್ಟ್ರೀಮ್ ಅಂತ ಅನಿಸುವ ವರ್ತನೆಗಳನ್ನು ವಿಮರ್ಶಿಸ್ತೀವಲ್ಲ. ಈಗ ಭೀಮ ದುರ್ಯೋಧನನ ತಲೆಯ ಮೇಲೆ ಕಾಲಿಟ್ಟ ಅನ್ನೋದೊಂದು ದೊಡ್ಡ ಪ್ರಶ್ನಾರ್ಹ ಸಂಗತಿ ಆಯಿತು. ಈಗ ಇವತ್ತು ಅವನು ಸೊಂಟದಿಂದ ಕೆಳಗೆ ನಿಯಮ ಮುರಿದು ಹೊಡೆದ ಅನ್ನೋದನ್ನು ಜಾಸ್ತಿ ಚರ್ಚೆ ಮಾಡ್ತಾ ಇದ್ರೆ, ಅವತ್ತು ಚರ್ಚೆ ತುಂಬ ಬಂದಿದ್ದು ತಲೆ ಮೇಲೆ ಕಾಲಿಟ್ಟಿದ್ರ ಬಗ್ಗೆನೇ ಚರ್ಚೆ ಆಗಿದೆ ಮಹಾಭಾರತದ ಒಳಗಡೆ ನೋಡಿದಾಗ. ಅಂದರೆ ತಲೆ ಮೇಲೆ ಕಾಲಿಟ್ಟ ಅನ್ನೋದನ್ನೊಂದು ಬಹಳ ಇದಾಗಿ ತೊಗೊಂಡಿದ್ದಾರೆ ಅವರು, ಅವಮಾನಕರವಾದದ್ದು. ಒಂದು ಯಾರನ್ನೂ ಹಾಗೆ ಒಬ್ಬ ವ್ಯಕ್ತಿಯನ್ನು ಅವಮಾನಿಸಬಾರದು ಅನ್ನೋ ಥರ ತೊಗೊಂಡಿದ್ದಾರೆ. ಆ ಎಕ್ಸ್ಟ್ರೀಮ್ ಆದ ಒಂದು ವರ್ತನೆ ನಡೆದು ಹೋಯ್ತಲ್ಲ ಅಲ್ಲಿ, ಇಲ್ಲಿ ಕೂಡ ಹಾಗೇನೆ. ಈಗ ಅಶ್ವತ್ಥಾಮ ದೃಷ್ಟದ್ಯುಮ್ನನಿಗೆ ಒದಿಯೋದಿದೆಯಲ್ಲ, ಇದೇನು ಅಂದರೆ ತಂದೆಯನ್ನು ಕೊಂದಿದ್ದಾನೆ ಅನ್ನುವ ಆ ಪ್ರಮಾಣದ ಸಿಟ್ಟು. ಈ ಸಿಟ್ಟುಗಳು ಹೀಗೆ ಕೆಲಸ ಮಾಡಿಸಿಬಿಡ್ತವೆ ಎಂಥವರಿಂದನಾದರೂ ಅಂತ. ಒದ್ದಿದ್ದೇ ಅವನಿಗೆ ಎಚ್ಚರ ಆಗಲಿ ಅಂತ ಅಶ್ವತ್ಥಾಮ ಅವನಿಗೆ ಎಚ್ಚರ ಆಯಿತು. ಸಬುದ್ವಾಚರಣ ಸ್ಪರ್ಶಂ ಉತ್ಥಾಯ ರಣದುರ್ಮದಃ ಅಭ್ಯಜಾನತ್ ಅಮೇಯಾತ್ಮ ದ್ರೋಣಪುತ್ರಂ ಮಹಾರಥಂ. ಒದ್ದಾಗ ಎಚ್ಚರ ಆಯಿತು. ಎಚ್ಚರಾದಾಗ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ.
ಅರೆಬೆಳಕಿನಲ್ಲಿ ಕಾಣಿಸ್ತಾ ಇರೋದು. ಯಾಕೆಂದರೆ ರಾತ್ರಿ ಮಲಗಿದ್ದಲ್ವ, ಅದು ಪೂರ್ಣ ಕತ್ತಲೆ ಮಾಡ್ಕೊಂಡಿರೋಲ್ಲ, ಒಂದು ಅರೆಬೆಳಕು ಇರುತ್ತೆ, ಒಂದು ಸಣ್ಣ ದೀಪನೋ ಏನೋ ಉರಿಯೋ ಥರ ಇರುತ್ತೆ. ಅದರ ಇದರಲ್ಲಿ ಅಂದರೆ ರಕ್ಷಣೆಯ ದೃಷ್ಟಿಯಿಂದ ಒಂದು ಅರೆಬೆಳಕಿನಲ್ಲಿ ಇರ್ತಾಯಿದ್ರು ಅವರು. ಅಲ್ಲಿ ಕಾಣಿಸಿದ್ದು ಬಂದವನು ಯಾರು ಅಂದರೆ ಅಶ್ವತ್ಥಾಮ ಅಂತ ಗೊತ್ತಾಯ್ತು ಅವನಿಗೆ. ಯಾವಾಗ ಅಶ್ವತ್ಥಾಮ ಅಂತ ಈ ಮೈಮರೆತು ನಿದ್ರೆ ಮಾಡ್ತಾ ಇದ್ದಾಗ ನಮ್ಮನ್ನು ಎಚ್ಚರಿಸಿದರೆ, ತುಂಬ ಆಯಾಸಗೊಂಡು ನಿದ್ರೆ ಮಾಡ್ತಾ ಇದ್ದಾಗ ಎಚ್ಚರಿಸಿದರೆ ನಮಗೆ ಒಂದು ಕ್ಷಣ ಎಲ್ಲಿದ್ದೀನಿ, ಏನಾಗ್ತಾ ಇದೆ, ಸುತ್ತ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ಆದರೆ ಅವನಿಗೆ ತಕ್ಷಣ ಗೊತ್ತಾಯ್ತಂತೆ ದೃಷ್ಟದ್ಯುಮ್ನನಿಗೆ ಅಶ್ವತ್ಥಾಮ ಎದುರಿಗಿದ್ದಾನೆ ಅಂತ. ಹಾಗಾಗಿ ಕೂಡಲೇ ಹಾಸಿಗೆಯಿಂದ ಅವನು ಏಳೋದಕ್ಕೆ ಹೊರಡ್ತಾನೆ, ಎದ್ದು ಎದುರಿಸಬೇಕಲ್ಲ. ತಮುತ್ಪತಂತಂ ಶಯನಾದ್ ಅಶ್ವತ್ಥಾಮ ಮಹಾಬಲಃ ಕೇಶೇಶ್ವಾಲಂಬ್ಯ ಪಾಣಿಭ್ಯಾಂ ನಿಷ್ಪಿಪೇಶ ಮಹೀತಲೆ. ಅವನು ಏಳೋ ಪ್ರಯತ್ನ ಮಾಡ್ತಾ ಇರುವಾಗಲೇ ಅಶ್ವತ್ಥಾಮ ಅವನ ಕೂದಲಿಗೆ ಕೈ ಹಾಕಿ ಎಳೆದು ನೆಲಕ್ಕೆ ಬೀಳಿಸ್ತಾನೆ, ಮಂಚದ ಮೇಲಿನಿಂದ ನೆಲಕ್ಕೆ ಬೀಳಿಸ್ತಾನೆ. ನೆಲಕ್ಕೆ ಬೀಳಿಸಿ ಅವನನ್ನು ಹಿಡ್ಕೊಂಡಿದ್ದಾನಲ್ಲ, ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ ಅವನಿಗೆ, ದೃಷ್ಟದ್ಯುಮ್ನನಿಗೆ ಅಂತ. ಯಾಕೆ ಅಂತ ಅಂದರೆ ಸಬಲಾತ್ತೇನ ನಿಷ್ಪಿಷ್ಟ ಸಾಧ್ವಸೇನ ಚ ಭಾರತ ನಿದ್ರೆಯಾ ಚೈವ ಪಾಂಚಾಲ್ಯೋ ನಾಶಕ್ಕ ಚೇಷ್ಟಿತುಂ ತದ. ಒಂದು ಆಯಾಸ ಇತ್ಯಾದಿಗಳಿದ್ದಿದ್ದು, ಇನ್ನೊಂದು ನಿದ್ರೆ, ಅಂದರೆ ಆ ಮೈಮರೆತು ನಿದ್ರೆ ಇತ್ತಲ್ಲ, ಹಾಗಾಗಿ ಒಂದೇ ಸಲ ಅವನಲ್ಲ ಶಕ್ತಿ ಬರೋದಿಲ್ವಲ್ಲ, ಹಾಗಾಗಿ ಅವನಿಗೆ ಆಗೋದಿಲ್ಲ. ಅಶ್ವತ್ಥಾಮ ಒಂದು ಕ್ಷಣನೂ ವಿಳಂಬ ಮಾಡ್ತಾ ಇಲ್ಲ. ಅವನೇನು ಮಾಡ್ತಾನೆ, ಇವನನ್ನು ನೆಲಕ್ಕೆ ಎಳೆದು ಬೀಳಿಸಿದವ ಅವನ ಕುತ್ತಿಗೆಯ ಮೇಲೆ ಎದೆಯ ಮೇಲೆ ಕಾಲಿಟ್ಟು ನಿಲ್ತಾನೆ ಅಶ್ವತ್ಥಾಮ. ತಮಾಕ್ರಮ್ಯ ತದಾ ರಾಜನ್ ಕಂಠೇಚ ಉರಸಿ ಚೋಭಯೋ ನದಂತಂ ವಿಸ್ಫುರಂತಂಚ ಪಶುಮಾರ ಮಮಾರಯತ್. ಅಂದರೆ ಅವನು ಅಕ್ಷರಶಃ ಅವನ ಮೇಲೆ ಹತ್ತಿ ನಿಂತ್ಕೊಳ್ತಾನೆ. ಒಂದು ಕಾಲು ಕುತ್ತಿಗೆಯ ಮೇಲಿದೆ, ಒಂದು ಕಾಲು ಎದೆಯ ಮೇಲಿದೆ, ಹಾಗೆ ನಿಂತ್ಕೊಳ್ತಾನೆ. ಅವನು ಕಿರ್ಚೋದಕ್ಕೆ ಆರಂಭ ಮಾಡ್ತಾನೆ ದೃಷ್ಟದ್ಯುಮ್ನ, ಯಾಕೆಂದ್ರೆ ಕುತ್ತಿಗೆಯನ್ನು ಒತ್ತಿ ಹಿಡಿದಿದ್ದಾನಲ್ಲ ಅವನು. ತುದನ್ ನಖೈಸ್ತು ಸದ್ರೋಣಿಂ ನಾತಿವ್ಯಕ್ತ ಮುದಾಹರತ್ ಆಚಾರ್ಯ ಪುತ್ರ ಶಸ್ತ್ರೇಣ ಜಹಿಮಾ ಮಾ ಚಿರಂಕೃತಾಹ. ಅವನು ತಪ್ಪಿಸಿಕೊಳ್ಳೋದಕ್ಕೆ ಈಗ ಅವನು ಒತ್ತಿಡಿದಾಗ ತನ್ನ ಉಗುರುಗಳಿಂದ ಇವನನ್ನು ಇದು ಮಾಡ್ತಾನೆ ದೃಷ್ಟದ್ಯುಮ್ನ, ಚೂಪಾದ ಉಗುರುಗಳಿಂದ. ಆದರೆ ಇವನಿಗೇನೂ ಆಗೋದೇ ಇಲ್ಲ, ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಆದರೆ ಅವನಿಗೆ ಗೊತ್ತಾಗುತ್ತೆ ದೃಷ್ಟದ್ಯುಮ್ನನಿಗೆ ಸಾವು ಹತ್ತಿರ ಬಂದಿದೆ ಅಂತ, ಕೊಲ್ತಾನೆ ನನ್ನನೀಗ ಅಂತ. ತುಂಬ ಸಣ್ಣ ಅದಾದ ಧ್ವನಿ ಇಲ್ಲ, ಕುತ್ತಿಗೆ ಒತ್ತಿಡ್ಕೊಂಡಿದ್ದಾನಲ್ಲ, ಅವನು ಹೇಳ್ತಾನೆ ಆಚಾರ್ಯ ಪುತ್ರ ಅಂತ ಸಂಬೋಧನೆ ಮಾಡಿ, ಶಸ್ತ್ರದಿಂದ ಕೊಲ್ಲು ನನ್ನನ್ನು ಅಂತ ಹೇಳ್ತಾನೆ, ಆಯುಧದಿಂದ ಕೊಲ್ಲು ನನ್ನನ್ನು ಅಂತ. ತ್ವತ್ಕೃತೆ ಸುಕೃತಾನ್ ಲೋಕಾನ್ ಗಚ್ಚೇಯಂ ದ್ವಿಪದಾಂ ವರ. ಅವನು ಹೇಳ್ತಾನೆ ಆಯುಧದಿಂದ ಯಾಕೆ ಕೊಲ್ಲಬೇಕು ಅನ್ನೋದನ್ನು ಹೇಳ್ತಾನೆ. ನಾನು ಪುಣ್ಯಲೋಕಕ್ಕೆ ಹೋಗ್ತೀನಿ, ನೀ ಆಯುಧದಿಂದ ಕೊಂದರೆ ಅದಕ್ಕಾಗಿ ಕೊಲ್ಲು ಅಂತ. ಅಂದರೆ ಈಗ ಯುದ್ಧದಲ್ಲಿ ಮರಣ ಹೊಂದಿದರೆ ಅವರಿಗೆ ಪುಣ್ಯಲೋಕ ಸಹಜವಾಗಿ ಸಿಕ್ಬಿಡುತ್ತೆ ಕ್ಷತ್ರಿಯರಿಗೆ. ಇವನು ಆಯುಧದಿಂದ ಅವನನ್ನು ಕೊಂದರೆ ಅದು ಯುದ್ಧ ಅಂತ ಆಗತ್ತೆ. ಆದರೆ ಇವನು ಮಾಡ್ತಾ ಇರೋದು ನೋಡಿದರೆ ಅವನು ಆಯುಧ ಹಿಡ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ದೃಷ್ಟದ್ಯುಮ್ನನಿಗೆ. ಇವನು ಆಯುಧ ಇಲ್ಲದೆ ಕೊಲ್ಲೋಕೆ ಹೊರಟ್ರೆ ಅದು ಸಾವಾಗತ್ತೆ ಅಷ್ಟೇ, ಅದು ಸಾಮಾನ್ಯ ಸಾವಾಗ್ಬಿಡುತ್ತೆ ದೃಷ್ಟದ್ಯುಮ್ನದ್ದು. ಯಾವಾಗ ದೃಷ್ಟದ್ಯುಮ್ನದ್ದು ಸಾಮಾನ್ಯ ಸಾವಾಗುತ್ತೋ ಆಗ ಅವನಿಗೆ ಪುಣ್ಯಲೋಕಗಳಿಲ್ಲ ಅಂದರೆ ಅವನು ಮಾಡಿದ ಬೇರೆ ಪುಣ್ಯದಿಂದ ಸ್ವರ್ಗ ಸಿಗಬಹುದು ಅವನಿಗೆ. ಆದರೆ ಆಯುಧದಿಂದ ಕೊಂದರೆ ಅದು ಯುದ್ಧ ಅಂತ ಕರೆಸಿಕೊಳ್ಳೋದ್ರಿಂದ ನೇರವಾಗಿ ಅವನಿಗೆ ಸ್ವರ್ಗ ಸಿಗತ್ತೆ. ಅದನ್ನು ಅವನು ಹೇಳ್ತಾ ಇದ್ದಾನೆ. ತಸ್ಯಾವ ವ್ಯಕ್ತಾಂತು ತಾಂ ವಾಚಂ ಸಂಶ್ರುತ್ಯ ದ್ರೌಣಿರಬ್ರವೀತು. ಅದು ಎಷ್ಟು ಕ್ಷೀಣವಾಗಿತ್ತಂತೆ ಅವನ ಧ್ವನಿ ಅಂದರೆ ಕೇಳಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದು ಕೇಳಿಸ್ತಂತೆ ಅಶ್ವತ್ಥಾಮನಿಗೆ. ಯಾಕೆ ನೀವು ಕುತ್ತಿಗೆ ಒತ್ತಿ ಹಿಡಿದಿದ್ದರಿಂದ ಧ್ವನಿ ಹೊರಗೆ ಬರ್ತಾ ಇರಲಿಲ್ಲ. ಆಚಾರ್ಯ ಘಾತಿನಾಂ ಲೋಕ ನಸಂತಿ ಕುಲಪಾಂಸನ. ಅವನು ಹೇಳ್ತಾನೆ ಕುಲಘಾತಕ ಅಂತ ಕರೀತಾನೆ ಅವನನ್ನು. ಕುಲಘಾತಕ ಅಂತ ಕರೆದು ಯಾರು ತನ್ನ ಗುರುವನ್ನು ಕೊಲ್ತಾರೋ ಅವ್ರಿಗೆ ಯಾವ ಲೋಕವೂ ಇರೋಲ್ಲ, ಒಳ್ಳೆಯ ಲೋಕಗಳು ಅಂತ ಹೇಳ್ತಾನೆ. ನಿನಗೆ ಪುಣ್ಯಲೋಕಗಳು ಅಂತ ಒಂದು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ತಸ್ಮಾತ್ ಶಸ್ತ್ರೇಣ ನಿಧನಂ ನ ತ್ವಮರ್ಹಸಿ ದುರ್ಮತೆ. ಹಾಗಾಗಿ ಶಸ್ತ್ರದಿಂದ ಸಾವಿಗೆ ನೀನು ಯೋಗ್ಯನಲ್ಲ, ನೀನು ಅರ್ಹನಲ್ಲ, ನಿನ್ನನ್ನು ಶಸ್ತ್ರದಿಂದ ಕೊಲ್ಲುವಂತಿಲ್ಲ ನಿನ್ನನ್ನು ಅಂತ. ಅಂದರೆ ನಿನಗೆ ಅಂಥ ಲೋಕಗಳು ಸಿಗದಂತೆಯೇ ಮಾಡಬೇಕು, ಯಾಕೆಂದರೆ ನೀನು ಗುರುವನ್ನು ಕೊಂದಿದ್ದಿ. ಏವಂ ಬ್ರುವಾಣ ತಮ್ಮೀರಂ ಸಿಂಹೋ ಮತ್ತಮಿವ ದ್ವಿಪಂ ಮರ್ಮಸ್ವಭ್ಯವಧೀತ್ ಕ್ರುದ್ಧ ಪಾದಾಷ್ಠೀಲೈ ಸುಧಾರಣೈ. ಇಷ್ಟು ಹೇಳಿದವ ಅವನ ಮರ್ಮಸ್ಥಾನಗಳಿಗೆ, ದೃಷ್ಟದ್ಯುಮ್ನನ ಮರ್ಮಸ್ಥಾನಗಳಿಗೆ ಮೊಣಕಾಲು ಇತ್ಯಾದಿಗಳಿಂದ ಗುದ್ದುತ್ತಾರೆ. ಇವನು ಗುದ್ದುತ್ತಾ ಇದ್ದಾನೆ.
ಅವನು ಜೋರಾಗಿ ಕಿರುಚುತ್ತಾ ಇದ್ದಾನೆ. ಅಂದರೆ ಎಷ್ಟು ಸಾಧ್ಯವಷ್ಟು ಜೋರಾಗಿ ಕಿರುಚ್ತಾ ಇದ್ದಾನೆ. ಆ ಶಬ್ದ ತುಂಬ ಹೊರಗಡೆ ಹೋಗದೆ ಇದ್ದರೂ ಅವನು ಜೋರಾಗೇ ಕಿರುಚ್ತಾ ಇದ್ದಾನೆ. ಆದರೆ ಒಟ್ಟು ಈ ಶಬ್ದಗಳೆಲ್ಲ ಇವೆಯಲ್ಲ, ಇದು ಉಳಿದವರಿಗೆ ಎಚ್ಚರ ಆಯಿತು. ಅಂದರೆ ದೃಷ್ಟದ್ಯುಮ್ನ ಅಂದರೆ ಒಂದು ಅವರ ಇದು ಹೇಗಿರ್ತಾ ಇತ್ತು ಅಂದರೆ, ಡೇರೆ ಹಾಕ್ತಾ ಇದ್ರಲ್ಲ ಅವರು, ಅದು ನಾವೀಗೆಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ಒಳಗಡೆ ಒಬ್ಬರೋ ಇಬ್ಬರೋ ಮಲಗೋ ಥರ ಡೇರೆ ಹಾಕ್ತೀವಲ್ಲ, ಹಾಗಿರ್ತಿರಲಿಲ್ಲ. ಅದು ಪ್ರತಿಯೊಬ್ಬರದ್ದು ಒಂದು ಮನೆ ಥರನೇ ಇರ್ತಾಯಿತ್ತು, ದೊಡ್ಡದಾಗಿ. ಹಾಗಾಗಿ ಮನೆಯ ಒಳಗೂ ಹೋಗಿ ಮಾಡಿರೋದು ಇವನು. ದೃಷ್ಟದ್ಯುಮ್ನ ಮನೆಯವರಿಗೆ ಎಚ್ಚರ ಆಯಿತು. ಅವನ ಹೆಂಡತಿ ಅವರೆಲ್ಲ ಇರ್ತಾರಲ್ಲ, ಅವ್ರು ಎಚ್ಚರ ಆಯಿತು ಅವರಿಗೆ. ಕಾವಲು ಕಾಯ್ತಾ ಇದ್ದವರಿಗೂ ಎಚ್ಚರ ಆಯಿತು. ಅಬುದ್ಧ್ಯಂತ ಮಹಾರಾಜ ಸ್ತ್ರೀಯೋ ಯೇ ಚಾಸ್ಯ ರಕ್ಷಿಣ. ಅವರು ಕೂಗು ಕೇಳ್ತಾ ಇರೋದ್ರಿಂದ ಒಳಗೆ ನುಗ್ಗಿದ್ರೆ ಅವರಿಗೆ ಅಲ್ಲೊಂದು ಏನು ಅಂತ ಗೊತ್ತಾಗದೇ ಇರುವ ಒಂದು ಆಕಾರ ಕಾಣಿಸ್ತಾ ಇದೆ ಅವರಿಗೆ. ತೇ ದೃಷ್ಟ ವರ್ಷಮವಂತಂ ತಮ್ ಅತಿಮಾನುಷ ವಿಕ್ರಮಂ, ಅತಿಮಾನುಷವಾದೊಂದು ಕಾಣಿಸ್ತಾ ಇದೆ. ಭೂತಮೇವ ವ್ಯವಸ್ಥೆಂತೋ, ಯಾವುದೋ ಒಂದು ದೊಡ್ಡ ಭೂತ ಅಂತ ತೀರ್ಮಾನ ಮಾಡ್ತಾರೆ ಅವರಿಗೆ. ಅವ್ರು ಯಾರಿಗೂ ಅದು ಅಂದರೆ ಅಶ್ವತ್ಥಾಮ ಮನುಷ್ಯ ಅಂತ ಅನ್ನಿಸೋದೇ ಇಲ್ಲ, ಅಷ್ಟು ಭೀಕರಾಕೃತಿಯಲ್ಲಿ ಕಾಣಿಸ್ತಾನೆ ಅವನು ಆ ಕತ್ತಲಲ್ಲಿ. ಅವನು ಮಾಡ್ತಾ ಇರೋ ಕೃತ್ಯ ಎಲ್ಲ ನೋಡಿದಾಗ ಯಾವುದೋ ಒಂದು ಭೂತ ಅಂತಲೇ ಅನ್ನಿಸ್ತು. ನಸ್ಮ ಪ್ರವ್ಯಾಹರನ್ ಭಯ ಆತದ್ದು, ಉಸಿರು ಕೂಡ ಬಿಡೋದಿಲ್ಲ ಅವರು, ಅಷ್ಟು ಭಯಗೊಂಡು ಬಿಡ್ತಾರೆ. ಅವರು ಕೂಗಿ ಕಿರುಚಿ ಏನು ಮಾಡಬೇಕಲ್ಲ, ಅದೇನೂ ಮಾಡದೇ ಇರೋಗಾಗತ್ತೆ. ಅವರು ಎಚ್ಚರಾಗಿ ನೋಡ್ತಾ ಇರುವಂತೆಯೇ ಅಶ್ವತ್ಥಾಮ ತನ್ನ ಮಂಡಿಯಿಂದ ಗುದ್ದಿ ದೃಷ್ಟದ್ಯುಮ್ನನ್ನು ಕೊಂದು ಬಿಡ್ತಾನೆ. ತಂತು ತೇನಾಭ್ಯುಪಾಯೇನ ಗಮಯಿತ್ವಾಯಮಕ್ಷಯಂ ಅಧ್ಯತಿಷ್ಠತ್ಸ ತೇಜಸ್ವಿ ರಥಂ ಪ್ರಾಪ್ಯ ಸುದರ್ಶನ. ಕೊಂದವನು ಮತ್ತೆ ವಿಳಂಬ ಮಾಡೋದಿಲ್ಲ. ಅವನಿಗೆ ಅವನೊಬ್ಬನನ್ನು ಕೊಂದಲ್ಲಿಗೆ ಮುಗಿಲಿಲ್ಲ. ಈಗ ದೃಷ್ಟದ್ಯುಮ್ನನ್ನು ಕೊಂದ, ಸೇಡು ತೀರಿತು ಅಶ್ವತ್ಥಾಮನದ್ದು. ಅವನಿಗೆ ಸಿಟ್ಟಿದ್ದು ದೃಷ್ಟದ್ಯುಮ್ನ ಮೇಲೆ, ತಂದೆಯನ್ನು ಕೊಂದಿದ್ದಾನೆ ಅಂತ. ಮುಗಿಸಿ ಹೊರಟನ ಅಂದರೆ ಮುಗಿಸಿ ಹೊರಡಲಿಲ್ಲ. ಇಲ್ಲಿ ಬಂತು ವಿಷಯ. ಅಂದರೆ ದೃಷ್ಟದ್ಯುಮ್ನನ್ನು ಮಾತ್ರ ಅಶ್ವತ್ಥಾಮ ಕೊಂದು ಹೊರಗೆ ಹೋಗಿದ್ರೆ ಇನ್ನಷ್ಟು ಇದಾಗೋದು ತಪ್ತಾ ಇತ್ತು, ಅನಾಹುತ ಆಗೋದು ತಪ್ತಾ ಇತ್ತು. ಅಲ್ಲಿಂದ ಹೊರಗೆ ನಿಲ್ಲಿಸಿದ್ದ ರಥಕ್ಕೆ ಬರ್ತಾನೆ ಅವನು. ಅಲ್ಲಿಂದ ಹೊರ ಬಂದವನು ರಥ ಏರಿ ಹೊರಡ್ತಾನೆ. ಜೋರಾಗಿ ರಥ ಶಬ್ದದೊಂದಿಗೆ ಹೊರಡ್ತಾನೆ. ಈಗ ಮೆತ್ತಗೆ ಶಬ್ದ ಮಾಡದೇ ಎಲ್ಲ ಇಲ್ಲ, ಜೋರಾಗಿ ಹೊರಡ್ತಾನೆ ಅವನು. ಅಲ್ಲಿಂದ ಹೊರಟ ಮೇಲೆ ದೃಷ್ಟದ್ಯುಮ್ನ ಮನೆಯಲ್ಲಿದ್ದ ಸ್ತ್ರೀಯರು ಮತ್ತು ಕಾವಲು ಕಾಯ್ತಾ ಇದ್ದವರಿದ್ದಾರಲ್ಲ, ಕಾವಲುಗಾರರು, ಅವರುಗಳು ಈಗ ಕಿರುಚೋದಕ್ಕೆ ಆರಂಭ ಮಾಡ್ತಾರೆ. ಸಹತೈ ರಕ್ಷಿಭಿ ಸರ್ವೈ ಪ್ರಣಯದಲ್ಲಿ ಯೋಷಿತಸ್ತದ. ಅಂದರೆ ಎಂಥ ಆ ಘಟನೆ ಹೇಗಿತ್ತು ಅಂತ ಅಂದರೆ, ಈ ಸ್ತಂಭೀಭೂತರಾಗೋದು ಅಂತ ಇದ್ರಲ್ಲ, ಅವರು ನಿಂತು ಬಿಟ್ಟಿದ್ರು. ತನ್ನ ಗಂಡನನ್ನು, ಅವ್ರ ಮನೆಯವರೇ ಎಲ್ಲ ಇದ್ದಾರಲ್ಲ, ಅದು ತಡೆಯೋದಿರಲಿ, ಕೂಗೋಕ್ಕೆ ಕೂಡ ಆಗದೆ ಇರೋಷ್ಟು ಭಯಾನಕವಾಗಿತ್ತು ಅಶ್ವತ್ಥಾಮನ ಆ ಸಂಹಾರ. ಅವರೆಲ್ಲ ಗೋಳಾಡುತ್ತಾರೆ. ಇವರ ಗೋಳಾಟ ಮತ್ತು ಅವನ ರಥದ ಶಬ್ದ ಇದೆಯಲ್ಲ, ಈಗ ಉಳಿದವ್ರನ್ನ ಎಚ್ಚರುತ್ತೆ. ತಾಸಾಂತು ತೇನ ಶಬ್ದೇನ ಸಮೀಪೆ ಕ್ಷತ್ರಿಯರ್ಷಭಾ ಕ್ಷಿಪ್ರಂಚ ಸಮನಹ್ಯಂತ ಕಿಮೇತದಿತಿ ಚಬ್ರುವನ್. ಏನು ಅಂತ ಗೊತ್ತಾಗೋಲ್ಲ. ಮಲಗಿದವರು ಒಬ್ಬರಿಗೊಬ್ಬರಿಗೆ ಎಚ್ಚರಾಗ್ತಾ ಹೋಗುತ್ತೆ. ಏನಾಯಿತು ಅಂತ ಒಂದು ಗಡಿಬಿಡಿ ಆ ಶಿಬಿರದಲ್ಲಿ ಆರಂಭ ಆಗುತ್ತೆ. ಹಾಗೆ ಗಡಿಬಿಡಿ ಆರಂಭ ಆದ ಕೂಡಲೇ ಹೇಳ್ತಾರೆ, ಎದ್ದು ಅವರವರ ಶಿಬಿರಗಳಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಇವನು ಕಾಣಿಸ್ತಾನೆ, ಅಶ್ವತ್ಥಾಮ ಕಾಣಿಸ್ತಾನಲ್ಲ. ಸ್ತ್ರೀಯರು ಹೆದರಿ ಹೋಗ್ತಾರೆ. ಅಲ್ಲಿರುವ ಸ್ತ್ರೀಯರಲ್ಲ, ಓಡಿ ಅಂತ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಯಾಕೆಂದರೆ ಒಬ್ಬ ಕಾಣಿಸ್ತಾ ಇದ್ದಾನೆ, ಅವನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ರಾಕ್ಷಸೋವ ಮನುಷ್ಯೋವ ನೈನಂಜಾನೀವ ಹೇ ವಯಂ ಹತ್ವಾ ಪಾಂಚಾಲರಾಜಂ ಯೋ ರಥಮಾರುಹ್ಯ ತಿಷ್ಠತಿ. ಯಾರೋ ಒಬ್ಬ ಬಂದಿದ್ದಾನೆ, ಅವನು ರಾಕ್ಷಸನ ಮನುಷ್ಯನ ಅಂತ ಗೊತ್ತಾಗ್ತಾ ಇಲ್ಲ. ಪಾಂಚಾಲ ರಾಜನಾದ ದುಷ್ಟದ್ಯುಮ್ನನ್ನು ಕೊಂದು ರಥವೇರಿ ನಿಂತ್ಕೊಂಡಿದ್ದಾನೆ, ಇಲ್ಲಿಂದ ಓಡಿ ಹೋಗಿ ಅಂತ ಕೂಗೋದಕ್ಕೆ ಆರಂಭ ಮಾಡ್ತಾರೆ. ಆಗ ಸೈನಿಕರು ಹೇಳ್ತಾರಲ್ಲ, ಸೈನಿಕರು ಬಂದು ಅವನ ಸುತ್ತುವರಿತಾರೆ. ಅವನು ದೊಡ್ಡ ಸೇನೆಯೇ ಉಳಿದಿರತ್ತಲ್ಲ, ಸಾಕಷ್ಟು ದೊಡ್ಡ ಸೇನೆ ಉಳಿದಿರುತ್ತೆ. ದೃಷ್ಟದ್ಯುಮ್ನ ಸೇನೆ ಅಂತ ಅಲ್ಲಿ ಏನಿರುತ್ತೆ ಅದು ಸುತ್ತುವರಿಯುತ್ತೆ. ಸುತ್ತುವರೆದ್ರೆ ಅವನಲ್ಲಿ ಶಿವನಿಂದ ತೆಗೆದುಕೊಂಡ ಅಸ್ತ್ರ ಇದೆ. ಕ್ಷಣಾರ್ಧದಲ್ಲಿ ಅವರೆಲ್ಲರನ್ನೂ ಕೊಲ್ತಾನೆ ಅವನ ಜೊತೆಗೇ ಇರುವ ಸೇನೆಯ ತುಕುಡಿ ಅಂತ ಏನಿರುತ್ತೆ ಎಲ್ಲರನ್ನೂ ಕೊಲ್ತಾನೆ. ಹಾಗೆ ರಥ ತೆಗೆದುಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಅವನಿಗೆ ಉತ್ತಮೌಜಸನ ಇದು ಕಾಣಿಸುತ್ತೆ, ಶಿಬಿರ ಕಾಣಿಸುತ್ತೆ. ಯುಧಾಮನ್ಯು ಉತ್ತಮೌಜಸ ಅಂತ ಇಬ್ಬರು ಪಾಂಚಾಲ ರಾಜಕುಮಾರರವರು, ಅವರಿಬ್ಬರು ಅರ್ಜುನನ ಚಕ್ರರಕ್ಷಕರಾಗಿ ಅವನ ಅಕ್ಕಪಕ್ಕ ಇಡೀ ಯುದ್ಧದಲ್ಲಿ ಇದ್ರಲ್ಲ ಅವರು. ಅವನ ಮಲಗಿದ್ದು ಕಾಣಿಸುತ್ತೆ, ಅವನಿಗೆ ಎಚ್ಚರಾಗಿರೋಲ್ಲ. ಈಗ ಹೇಗಿದೆ ಅಂದರೆ ಅದೆಲ್ಲ ಅಕ್ಕಪಕ್ಕ ಇರೋಲ್ಲ, ಸಾಲಾಗಿ ತುಂಬ ದೂರದಲ್ಲಿ ಮಾಡ್ಕೊಂಡಿರ್ತಾರೆ ಅವರು ಅದನ್ನು. ಅಂದರೆ ತುಂಬ ದೊಡ್ಡ ಪ್ರದೇಶದಲ್ಲಿ, ಎಷ್ಟೋ ನೂರಾರು
ಎಕರೆಯಷ್ಟು ದೊಡ್ಡ ಪ್ರದೇಶದಲ್ಲಿ ಒಬ್ಬನ ಇದಕ್ಕೂ ಇನ್ನೊಬ್ಬನ ಇದಕ್ಕೂ ಎಷ್ಟೋ ಗ್ಯಾಪ್ ಇರುವಂತೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ನಡೆದಿದ್ದೇನೋ ಅನ್ನೋದು ಅವ್ರಿಗೆ ಗೊತ್ತಾಗೋಲ್ಲ. ಇಲ್ಲಿ ಆ ಗಲಿಬಿಲಿಯಾಗಿದೆ, ಗಡಿಬಿಡಿಯಾಗಿದೆ, ಗಲಾಟೆಯಾಗಿದೆ. ಅಲ್ಲಿಂದ ಮುಂದೆ ಅವನು ಹೋಗೋದು ಉತ್ತಮೋಜಸ್ಸನ ಸಮೀಪಕ್ಕೆ. ಓಕೆ. ಅಲ್ಲಿಯೂ ಅಷ್ಟೇ ಒಳಗೆ ನುಗ್ಗಿ ಅವನನ್ನು ತಮಪ್ಯಾಕ್ರಮ್ಯ ಪಾದೇನ ಕಂಠೇ ಚೋರಿಸಿ ಚೌಜಸ ತಥೈವ ಮಾರಯಾಮಾಸ ವಿನರ್ದಂತಂ ವರಿಂದಮಂ. ಅವನನ್ನು ಇದೇ ತರಹದಲ್ಲಿ ಅವನ ಕಾಲು ಇದು ಕುತ್ತಿಗೆ ಮತ್ತು ಎದೆಯ ಮೇಲೆ ಕಾಲಿಟ್ಟು ಮಂಡಿಯಿಂದ ಗುದ್ದಿಯೇ ಅವನನ್ನು ಕೊಲ್ತಾನೆ. ಇದೇ ತರಹ ಉತ್ತಮೋಜಸ್ಸನನ್ನು. ಅವನು ಮತ್ತು ಯುಧಾಮನ್ಯು ಇಬ್ಬರು ಒಟ್ಟಿಗೆ ಇರುವವರು. ಅವರು ಯಾವಾಗ ಇಬ್ಬರು ಇದು ಯುಧಾಮನ್ಯನಿಗೆ ಎಚ್ಚರ ಆಗತ್ತೆ, ಗೊತ್ತಾಗತ್ತೆ ಅವನಿಗೆ. ಅವನು ಧಾವಿಸ್ತಾನೆ. ಅಂದರೆ ಯಾರೋ ಒಬ್ಬ ರಾಕ್ಷಸ ಬಂದು ಉತ್ತಮೋಜಸನನ್ನು ಕೊಂದಿದ್ದಾನೆ ಅಂತ ಅವನಿಗೆ ಅನ್ನಿಸುತ್ತೆ. ಗದಾಮುದ್ಯಮ್ಯ ವೇಗೇನ ಹೃದಯ ದ್ರೌಣಿಂ ಅತಾಡೆಯತ. ಅವನು ಗದೆ ಎತ್ಕೊಂಡು ಬರುತ್ತಾನೆ. ಇವರಿಬ್ಬರಿಗೆ ಸನ್ನದ್ಧರಾಗೋದಕ್ಕಿಂತ ಬದಲೇ ಕೊಲ್ತಾನೆ. ಅವನು ಗದೆ ಎತ್ತಿ ಬಂದು ಅಶ್ವತ್ಥಾಮನ ಎದೆಗೆ ಗದೆಯಿಂದ ಬಡಿತಾನೆ ಯುಧಾಮನ್ಯು. ಅವನು ಗದೆಯಿಂದ ಅಂದರೆ ಗದೆಯಿಂದ ದೂರದಿಂದ ಎಸೆಯೋದಲ್ಲ. ಅವನು ಎಸೆದಾಗ ಇವನು ಧಾವಿಸಿ ಅವನ ಮೇಲೆ ಅವನನ್ನು ನೆಲಕ್ಕೆ ಕೆಡವುತ್ತಾನೆ ಯುಧಾಮನ್ಯುವನ್ನು. ವಿಸ್ಫುರಂತಂಚ ಪಶುವ ತಥೈವೈನ ಮಮಾರಯತು. ನೆಲಕ್ಕೆ ಬೀಳಿಸಿ ಅವನನ್ನು ಅದೇ ತರಹದಲ್ಲಿ ಕೊಲ್ತಾನೆ. ಇದನ್ನೇ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾನೆ. ಒಂದೊಂದು ಶಿಬಿರದ ಒಳಗೆ ನುಗ್ಗೋದು, ಅಲ್ಲಿ ಯಾರು ಮಲಗಿರ್ತಾರೋ ಅವರನ್ನು ಮಲಗಿದಲ್ಲಿಯೇ ಕೊಂದೋದು. ಸಂಸುಪ್ತಾನೇವ ರಾಜೇಂದ್ರ ತತ್ರ ತತ್ರ ಮಹಾರಥಾನ್ ಸ್ಫುರತೋ ವೇಪಮಾನಾಂಶ ಶಮಿತೇವ ಪಶೂನ್ ನಮಕೆ. ಹೀಗೆ ಒಬ್ಬರಾದ ಮೇಲೆ ಒಬ್ಬರನ್ನು ಕೊಲ್ದುಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಒಂದಿಷ್ಟು ಜನನ ಕೊಂದವನು ಕೈಯಲ್ಲಿ ಕತ್ತಿ ಹಿಡಿದು ಮುಂದುವರಿತಾನೆ. ತಥೋ ನಿಸ್ತ್ರಿಂಶಮಾದಾಯ ಜಘಾನಾನ್ಯಾನ್ ಪೃಥಗ್ ಜನಾನ್ ಭಾಗಶೋ ವಿಚರನ್ ಮಾರ್ಗಾನ್ ಅಸಿಯುದ್ಧ ವಿಶಾರದ. ಈ ಗಡಿಬಿಡಿ ಶುರುವಾಗ್ತಾ ಹೋಗಿರುತ್ತಲ್ಲ, ಹೇಳ್ತಾರೆ ಬರ್ತಾರೆ, ಕೆಲವರು ಯುದ್ಧಕ್ಕೆ ಬರ್ತಾರೆ, ಕೆಲವರು ಓಡ್ತಾ ಇರ್ತಾರೆ. ಕೈಯ ಖಡ್ಗದಿಂದ ಸಿಕ್ಕವರನ್ನು ಕೊಲ್ತಾ ಹೋಗ್ತಾನೆ ಎದುರಿನಲ್ಲಿ. ಅಂದರೆ ರಕ್ತರಾತ್ರಿ ಅಂತ ಇದನ್ನು ಕರೆದಿರೋದಿದೆಯಲ್ಲ, ಇದು ಯಾಕೆ ಈ ಘಟನೆ ಇಷ್ಟು ಇದಾಗಿ ಬಂತು ಅಂದರೆ ಇಷ್ಟು ಭೀಕರವಾಗಿ ಎಲ್ಲೂ ಮಾಡಿರೋಲ್ಲ, ಅವರುಗಳು ಕೂಡ ಮಾಡಿರೋಲ್ಲ. ಹಾಗೆ ಮಾಡ್ತಾ ಹೋಗ್ತಾನೆ. ಇದಕ್ಕೆ ಸಮಯವನ್ನು ತಗೊಳ್ಳಲ್ಲ ಅವನು. ಅವನು ವಿಚಿತ್ರವಾದ ಶಕ್ತಿ ಬೇರೆ ಬಂದಂತೆ ಆಗಿರುತ್ತೆ. ಸಹಜವಾಗಿ ಅತ್ಯಂತ ಶಕ್ತಿಶಾಲಿ, ವಿಚಿತ್ರ ಶಕ್ತಿಶಾಲಿಯಾಗಿ ಕಾಣಿಸಿಕೊಳ್ತಾನೆ ಈ ಹೊತ್ತಿನಲ್ಲಿ. ಮತ್ತು ಅವರೆಲ್ಲ ಮಲಗಿದ್ದಾರೆ. ಅವ್ರು ಯಾರೂ ಸನ್ನದ್ಧರಲ್ಲ, ಕವಚ ಕಟ್ಕೊಂಡಿಲ್ಲ, ಯುದ್ಧಕ್ಕೆ ಸನ್ನದ್ಧರಲ್ಲ, ಬೇಕಾದ ಆಯುಧಗಳಿಲ್ಲ, ತಲೆಯಲ್ಲಿ ಕಿರೀಟ ಇಲ್ಲ, ಶಿರಸ್ತ್ರಾಣ, ಕಿರೀಟ ಅಂದರೆ ತಲೆ, ಅದಕ್ಕೆ ಅಂಥದ್ದೇನೂ ಇಲ್ಲ. ಕೈಗಳಿಗೆ ಗೋಧಾಂಗುಲಿಕ ಅಂತೆಲ್ಲ ಹಾಕ್ಕೊಳ್ತಾರೆ. ಎಲ್ಲ ಭಾಗದಲ್ಲೂ ಏನೂ ಆಗದೆ ಇರೋ ಥರ ಯಾವ ವಸ್ತುವು ಅವರ ಕೈಯಲ್ಲಿಲ್ವಲ್ಲ. ಹಾಗಾಗಿ ಬಹಳ ಸುಲಭ ಆಗುತ್ತೆ ಅವನಿಗೆ. ಯೋಧಾನ್ ಅಶ್ವಾನ್ ದ್ವಿಪಾಂಶ್ಚೈವ ಪ್ರಾಚ್ಛಿನತ್ಸವರಾಸಿನ ರುಧಿರೋಕ್ಷಿತ ಸರ್ವಾಂಗ ಕಾಲಸೃಷ್ಟ ಇವೋಂತಕಃ. ಅಲ್ಲಿ ಎದುರಿಗೆ ಇದ್ದಿದ್ದು ಯೋಧರಾಗಿರಲಿ, ಕುದುರೆಗಳಾಗಿರಲಿ, ಆನೆಗಳಾಗಿರಲಿ, ಎಲ್ಲರನ್ನ ತನ್ನ ಖಡ್ಗದಿಂದ ಸೀಳ್ತಾ ಹೋಗ್ತಾನೆ. ರುಧಿರೋಕ್ಷಿತ ಸರ್ವಾಂಗ ಅಂತ ಇಡೀ ಮೈ ಇದೆಯಲ್ಲ ಅದು ರಕ್ತದಿಂದ ತುಂಬಿ ಹೋಗಿರುತ್ತೆ ಇವನದ್ದು. ಇವನಿಗಲ್ಲ, ಇವನಿಗೊಂದು ಗಾಯವೂ ಆಗಿಲ್ಲ. ಆದರೆ ಯಾರನ್ನ ಸೀಳ್ತಾನೋ ಆ ರಕ್ತ ಹಾರತ್ತಲ್ಲ, ಅದರಿಂದಾಗಿ ಇಡೀ ಮೈ ಕೆಂಪಾಗಿರುತ್ತೆ. ಈಗ ಮೊದಲಿಗಿಂತ ಇನ್ನೂ ಭೀಕರವಾಗಿ ಕಾಣಿಸ್ತಾ ಇದ್ದ ಅಂತ ಸಂಜಯ ಹೇಳ್ತಾನೆ. ಯಾಕೆಂದರೆ ಮೈಡಿ ರಕ್ತಸಿಕ್ತವಾಗಿತ್ತು. ಆಮೇಲೆ ಕೈಯಲ್ಲಿ ಆ ಖಡ್ಗ ಹಿಡಿದಿದ್ದ. ಆ ಖಡ್ಗ ಕೂಡ ಹೇಗಿತ್ತು ಅಂತಂದರೆ ಈ ಒಬ್ಬೊಬ್ಬರಿಗೆ ಹಾಕಿ ಸೀಳಿ ಎಳಿತಿದ್ನಲ್ಲ, ಅದೂ ಕೂಡ ಕೆಂಪು. ಅದರಲ್ಲಿ ಅವನು ಹೀಗೆ ಹಿಡಿದ್ರೆ ಅದರಿಂದ ರಕ್ತ ಸುರಿತಾ ಇರ್ತಾಯಿತ್ತು ಖಡ್ಗದಿಂದ. ಹಾಗಾಗಿ ಅಮಾನುಷ ಇವಾಕಾರೋ ಬಭೋ ಪರಮಭೀಷಣ ಅಂತ, ಅಂದರೆ ಅತ್ಯಂತ ಭಯಂಕರವಾಗಿ ಕಾಣಿಸ್ತಾ ಇದ್ದ. ಯಾರೆಲ್ಲ ಎದ್ದರೋ, ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಎಚ್ಚರಾಗ್ತಾ ಹೋಗ್ತಾ ಇತ್ತು, ಎದ್ದವರೆಲ್ಲ ಇವನಿಗೆ ಆಹುತಿ ಆಗ್ತಾ ಇದ್ರು. ಹಾಗಾಗ್ತಾ ಹೋಯಿತು. ಅವನನ್ನು ಅವರಿಗೆ ನೋಡೋದಕ್ಕೆ ಕೂಡ ಆಗ್ತಾ ಇರಲಿಲ್ವಂತೆ ಈ ಹಂತಕ್ಕೆ ಬಂದ ಮೇಲೆ. ರಾಕ್ಷಸಂ ಮನ್ಯಮಾನಾಸ್ತಂ ನಯನಾನಿ ನೆಮೀಲೆಯನ್ನು ಅವನು ಕಂಡ್ರೆ ಕಣ್ಣು ಮುಚ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಎದುರಿಸೋದು ಹೋಗಲಿ, ಅಂದರೆ ಇದು ಅಲ್ಲಿದ್ದ ಸ್ತ್ರೀಯರಿಗೋ ಯಾರಿಗೋ ಅಲ್ಲ, ಮಹಾ ಯೋಧರಿಗೆ ಅವನನ್ನು ನೋಡೋಕ್ಕಾಗದೇ ಇರೋವಷ್ಟು ಭಯಂಕರ ಆಗೋಯ್ತು. ಎಲ್ಲ ಕಡೆ ಸುತ್ತು ಬರ್ತಾನೆ. ಇಲ್ಲಿ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಅಲ್ಲಿ ನುಗ್ಗುತ್ತಾನೆ, ಇಲ್ಲಿ ನುಗ್ಗುತ್ತಾನೆ. ಆಗ ಅವನಿಗೆ ಕಾಣಿಸೋದು ಅಪಶ್ಯ ದ್ರೌಪದಿ ಪುತ್ರಾನ್ ಅವಶಿಷ್ಟಾಂಶ ಸೋಮಕಾನ್. ಉಳಿದಿರುವ ಪಾಂಚಾಲದ ಯೋಧರುಗಳು ಮತ್ತು ದ್ರೌಪದಿಯ ಮಕ್ಕಳುಗಳು ಅವರು ಅವನಿಗೆ ಕಾಣಿಸ್ತಾರೆ ಅಂದರೆ ಅವರು ಅಷ್ಟೊತ್ತಿಗೆ ಗಲಾಟೆಯೆಲ್ಲ ಆಗಿ ಅವರು ಎಚ್ಚರಾಗಿರುತ್ತೆ, ಹೇಳ್ತಾರೆ. ತೇನ ಶಬ್ದೇನ ವಿತ್ರಸ್ತ ಧನುರ್ಹಸ್ತ ಮಹಾರಥಾಃ ದೃಷ್ಟದ್ಯುಮ್ನಂ ಹತಂ ಶ್ರುತ್ವ ದ್ರೌಪದೇಯ ವಿಷಾಂಪತೆ.
ದೃಷ್ಟದ್ಯುಮ್ನ ಸತ್ತಿದ್ದಾನೆ ಅಂತ ಸುದ್ದಿ ಬರುತ್ತೆ ಅವರಿಗೆ. ಅವರು ಎದ್ದು ಆಯುಧ ಹಿಡಿದುಕೊಂಡು ಹೊರಗಡೆ ಬರ್ತಾರೆ. ಉಪಪಾಂಡವರು ಆಯುಧಗಳನ್ನು ಹಿಡ್ಕೊಂಡು ಇವನಿದ್ದಲ್ಲಿಗೆ ನುಗ್ಗುತ್ತಾರೆ. ಅವರು ಅವಾಕಿರನ್ ಶರೌರಾತೈಹಿ ಭರದ್ವಾಜಂ ಅಭೀತವತ್ತು, ಭಯವೇ ಇಲ್ಲದೆ ಉಳಿದವರೆಲ್ಲ ಭಯಪಡ್ತಾ ಇದ್ದಾಗಲೂ ಸ್ವಲ್ಪವೂ ಭಯಪಡದೆ 5 ಜನ ಅವನ ಮೇಲೆ ಬಾಣಗಳ ಮಳೆ ಸುರಿಸ್ತಾರೆ. ಇದೇ ಹೊತ್ತಿಗೆ ಪ್ರಭದ್ರಕ ವೀರರುಗಳಿಗೂ ಪ್ರಭದ್ರಕ ಸೇನೆ ಇರುತ್ತಲ್ಲ ಅವರಿಗೂ ಎಚ್ಚರ ಆಗುತ್ತೆ. ಅವರು ಕೂಡ ಆಯುಧ ಧರಿಸಿ ಬರ್ತಾರೆ. ಶಿಲೀಮುಖೈ ಶಿಖಂಡೀಚ ದ್ರೋಣಪುತ್ರಂ ಸಮಾರ್ದಯನ್, ಶಿಖಂಡಿ ಕೂಡ ಎಚ್ಚರ ಆಗುತ್ತೆ, ಅವನಿಗೂ ಗೊತ್ತಾಗುತ್ತೆ, ಅವನು ಆಯುಧವನ್ನು ಹಿಡಿದುಕೊಂಡು ಬರ್ತಾನೆ. ಇಲ್ಲಿಯವರೆಗೆ ಒಂದು ಏಕಮುಖವಾದ ಸಂಹಾರ ಆಗಿತ್ತು. ಈಗ ಅದೊಂದು ಯುದ್ಧದ ತರಹದಲ್ಲಿ ಬರುತ್ತೆ. ಇವನು ಒಬ್ಬನೇ ಇದ್ದಾನೆ, ಅವರೆಲ್ಲರೂ ಸೇರ್ಕೊಂಡಿದ್ದಾರೆ. ನನಾದ ಬಲವಾನ್ನಾದಂ ಜಘಾಂಸುಸ್ತಾನ್ ಸುದುರ್ಜಯಾನ್, ಜೋರಾಗಿ ಸಿಂಹ ಗರ್ಜನೆ ಮಾಡ್ತಾನೆ ಅಶ್ವತ್ಥಾಮ. ಸೊ ಅಲ್ಲಿಗೆ ರಕ್ತರಾತ್ರಿ ಶುರುವಾಯಿತು ಅಂತ ಗೊತ್ತಾಗುತ್ತೆ. ಆದರೆ ನಾವು ಕೇಳಿರೋ ಮಹಾಭಾರತಕ್ಕೂ ಮತ್ತು ಮೂಲ ಮಹಾಭಾರತಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಉಪಪಾಂಡವರನ್ನ ಮಲಗಿದಲ್ಲಿ ಕೊಂದ ಅಂತ ಹೊರಗಡೆ ಕಥೆ ಇದೆ. ಅದು ಹೇಗಿದೆ ಅಂತಂದ್ರೆ, ನಮಗೆ ಪಾಂಡವ್ರನ್ನ ಕೊಲ್ಲಕ್ಕೆ ಹೋದ 5 ಜನ ಪಾಂಡವರು ಮಲ್ಕೊಂಡಿದ್ದಾರೆ ಅಂತ ಅನ್ಕೋತಾನೆ, ಆದರೆ 5 ಜನ ಉಪಪಾಂಡವ್ರು ಮಲ್ಕೊಂಡಿರ್ತಾರೆ. ಸೊ ಹೀಗಾಗಿ ಆತ ಪಾಂಡವರು ಅನ್ಕೊಂಡು ಉಪಪಾಂಡವ್ರನ್ನ ಕೊಂದ ಅನ್ನೋದು ನಾವು ಚಿಕ್ಕಂದಿನಲ್ಲಿ ನಾವು ಕೇಳಿದ ಒಂದು ಮಹಾಭಾರತದ ಕಥೆ. ಅದೇ ಇಲ್ಲಿ ಒಟ್ಟು ಅವನ ಆಶಯ ನೋಡಿದಾಗ ಅವನಿಗೆ ಪಾಂಡವರ ಕಡೆಗಿಲ್ಲ, ಅವನಿಗೆ ದೃಷ್ಟದ್ಯುಮ್ನನ್ನು ಕೊಲ್ಲಬೇಕಿತ್ತು ಅನ್ನೋದು ಅವನ ಆಶಯ. ಯಾಕೆಂದರೆ ದುರ್ಯೋಧನನಿಗೂ ಇವನನ್ನು ಪಟ್ಟಕಟ್ಟ ಹೊತ್ತಿನಲ್ಲೂ ಕೂಡ ತಾನು ಪಾಂಡವರನ್ನು ಕೊಲ್ತೀನಿ ಅಂತ ಹೇಳಲಿಲ್ಲ ಅವನು. ಆವಾಗಲೂ ಅವನು ಹೇಳಿದ್ದು ನಾನು ಪಾಂಚಾಲರನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಪಾಂಡವರು ಅವನ ಗುರಿ ಏನೂ ಆಗಿರಲಿಲ್ಲ, ಉಪಪಾಂಡವರನ್ನು ಕೊಲ್ಲಬೇಕು ಅಂತಲೂ ಇರಲಿಲ್ಲ. ಅದು ನಡೆದೋಯ್ತು ಅಷ್ಟೇ. ಹಾಗಾಗಿ ಮೂಲದಲ್ಲಿ ಗುರಿ ದೃಷ್ಟದ್ಯುಮ್ನ, ಆದರೆ ಮೈ ಮೇಲೆ ಏರಿತ್ತಲ್ಲ ಒಂದು ಭೂತ, ಅದು ಇಳಿಲಿಲ್ಲ, ಎಲ್ಲರನ್ನೂ ಕೊಲ್ತಾ ಹೋಯ್ತು. ಅಂದರೆ ಇಲ್ಲಿ ಅಂದರೆ ಆತ ಭೂತ ಅಲ್ಲ ಅಂತ ಹೇಳಕ್ಕೆ ಆಗಲ್ಲ, ಆತ ಭೂತನೇ ಆಗಿದ್ದ ಅಂತ. ಹೌದು, ಆತ ಬೇರೆದೇ ಒಂದು ಮನುಷ್ಯ ಅಂತೂ ಆಗಿರಲಿಲ್ಲ. ಅಲ್ವಾ? ಇಲ್ಲ ಒಬ್ಬ ಮನುಷ್ಯ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಮಾಡ್ತಾ ಇದ್ದಾನೆ. ಆತ ಬೇರೆ ಯಾವುದೋ ಸೆನ್ಸಸ್ ಅಲ್ಲಿ ಇದ್ದಾನೆ. ಅದ್ರ ಜೊತೆಗೆ ಒಂದು ಸೆನ್ಸ್ ಕೂಡ ಇದೆ, ಏನಂದ್ರೆ ಈತನನ್ನ ಆಯುಧದಿಂದ ಸಾಯಿಸಬಾರದು ಅದೆಲ್ಲ ಇದೆ ನೋಡಿ. ಅದೆಲ್ಲ ಇದೆ. ಕ್ರೌರ್ಯದಲ್ಲೂ ಒಂದು ಮೆಥಡ್ ಇದೆ. ಹೌದೌದು. ಕ್ರೌರ್ಯ ಅಂದ್ರೆ ಹೆಂಗೋ ಸಾಯಿಸ್ಬಿಡ್ಬೇಕಂತಲ್ಲ, ಹಿಂಗೆ ಸಾಯಿಸ್ಬೇಕು ಅನ್ನೋದು ಕೂಡ ಇದೆ. ಆಮೇಲೆ ಮುಂದೆ ಬರುತ್ತೆ, ಅವನು ಯಾರನ್ನ ಹಾಗೆ ಕೊಲ್ಲಬೇಕು, ಯಾರನ್ನ ಆಯುಧದಲ್ಲಿ ಕೊಲ್ಲಬೇಕು ಅನ್ನೋ ಲೆಕ್ಕಾಚಾರ ಕೂಡ ಅವ್ನು ಮಾಡ್ಕೊಂಡು ಹಂಗೆ ಮಾಡ್ತಾನೆ. ಸೊ ಹಾಗೆ ಅಶ್ವತ್ಥಾಮ ಮಹಾಭಾರತದ ಅತ್ಯಂತ ಹೇಟೆಡ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ಅನ್ಸುತ್ತೆ. ಇದ್ರ ನಂತರ ಹಾಗಾಯ್ತು. ಇದ್ರ ನಂತರ, ಇದಕ್ಕಿಂತ ಮುಂಚೆ ಹಾಗಿರಲ್ಲ, ಏನಿರಲ್ಲ. ಸೊ ಇದಾದ ನಂತರ ಉಪಪಾಂಡವ್ರ ಜೊತೆಗೆ ಈ ಅಶ್ವತ್ಥಾಮನ ಯುದ್ಧದ ಕಥೆ ಏನಾಗುತ್ತೆ ಅದೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಒಂದು ಸಣ್ಣ ಬ್ರೇಕ್ ಆಗಿತ್ತು, ಹೀಗಾಗಿ ಯಾರೆಲ್ಲ ನೋಡ್ತಾ ಇದ್ರು ಅವ್ರಿಗೆಲ್ಲ ದಯವಿಟ್ಟು ಇದನ್ನು ಸುದ್ದಿನ ತಿಳಿಸಿ, ಲಿಂಕನ್ನು ಕಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ, ನೋಡ್ತಾರೆ ಮಹಾಭಾರತ ರಹಸ್ಯಗಳನ್ನ. ನಮಸ್ಕಾರ.